ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆಲ್ರೆಡಿ 2 ದಿನ ಆಗೋಯ್ತು ವಿಡಿಯೋ ಅಪ್ಲೋಡ್ ಮಾಡಿ. ಏನಪ್ಪಾ ಅಂದರೆ ಡ್ರೋನ್ ಪ್ರತಾಪ್ ಅವರು ನಿನ್ನೆ ಕೂಡ ಒಂದು ಶಾಖೆ ಉದ್ಘಾಟನೆ ಮಾಡಿ ಅಲ್ಲಿರೋ ಒಂದಷ್ಟು ಜನಕ್ಕೆ ಏನು ಸಹಾಯ ಆಗುತ್ತೆ ಅವ್ರ ಕೈಯಿಂದ ನೇರವಾಗೇ ಮಾಡಿದ್ರು. ನಾನು ಬ್ಯುಸಿ ಇದ್ದೆ, ಊರಿಗೋಗಿದ್ದೆ, ಹೋಗೋಕ್ಕಾಗಲಿಲ್ಲ. ಏನಪ್ಪ ಅಂದರೆ ಒಂದು ಮನುಷ್ಯನಿಗೆ ಎಷ್ಟಾಗುತ್ತೋ ಒಂದು ಬಡವರಿಗೆ ಒಂದಷ್ಟು ಸಹಾಯ ಮಾಡಿದ್ರೆ ಅದರಲ್ಲಿರೋ ಖುಷಿನೇ ಬೇರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಫ್ಯಾನ್ಸ್ಗಳೆಲ್ಲ ಒಂದಷ್ಟು ಜನ ಬಂದಿದ್ದರು. ಎಲ್ಲರ ಜೊತೆ ಖುಷಿಯಾಗಿ ಫೋಟೋ ತೆಗೆಸ್ಕೊಂತ ಅದರಲ್ಲಿ ಒಬ್ಬರಿಗೆ ಸನ್ ಗ್ಲಾಸ್ನ ಗಿಫ್ಟ್ ಮಾಡಿದ್ರು. ಒಂದು ಸರಳತೆ, ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಬೇಕು, ಎಲ್ಲರನ್ನೂ ಖುಷಿಯಾಗಿಡಬೇಕು, ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆ ಡ್ರೋನ್ ಪ್ರತಾಪ್ ಅವರಲ್ಲಿದೆ. ಮತ್ತೆ ಏನಪ್ಪ ಅಂದರೆ ಇನ್ನೂ ಅವರ ಹುಟ್ಟಿದಬ್ಬದ ದಿನ ಇನ್ನೂ ಏನೇನೋ ಪ್ಲ್ಯಾನ್ಸ್ ಹಾಕ್ಕೊಂಡಿದ್ದಾರೆ, ಇನ್ನೂ ಏನೇನೋ ಮಾಡಬೇಕು ಅಂತಿದ್ದಾರೆ. ಹೆಲ್ತ್ ಚೆಕಪ್ಪು ಎಲ್ಲ ಪೂರ್ತಿ ಮಾಡಬೇಕು ಅಂತ ಅವರ ಬರ್ತ್ಡೇ ದಿವಸ ಎಲ್ಲ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ನೋಡೋಣ ಇನ್ನೂ ಏನೇನು ಪ್ಲ್ಯಾನ್ಸ್ ಎಲ್ಲ ರೆಡಿ ಆಗುತ್ತೆ. ಅವರ ಒಂದು ಟೀಮ್ ಏನಿದೆ ಅವರೆಲ್ಲ ಅಪ್ಡೇಟ್ ಮಾಡ್ತಾರೆ. ಡ್ರೋನ್ ಪ್ರತಾಪ್ ಅವರು ಕೂಡ ತುಂಬ ಖುಷಿಯಾಗಿದ್ದಾರೆ. ಅಲ್ಲಿ ತುಂಬ ಜನ ಸೇರಿದ್ರು. ಆ ಒಂದು ಖುಷಿ, ಒಂದಷ್ಟು ಜನಕ್ಕೆ ಮೆಡಿಕಲ್ ಬುಕ್ನ ಕೊಟ್ಟರು, ಅದೊಂಥರ ಖುಷಿ. ಆ ಒಂದು ವಿಡಿಯೋ ನೋಡೋಕ್ಕೆ ಒಂದು ಸಂತೋಷ ಆಗುತ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ, ಈ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ, ಈ ಹೆಲ್ಪಿಂಗ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ತುಂಬ ಮಳೆ ಬರುತ್ತೆ. ಇನ್ನೊಂದು ಸ್ವಲ್ಪ ದಿನ, 2-3 ದಿನ ಮಳೆ ತುಂಬ ಜಾಸ್ತಿ ಇದೆ. ದಯವಿಟ್ಟು ಯಾರೂ ಕೂಡ ಮರದ ಕೆಳಗಡೆ ಎಲ್ಲ ಆಗಲಿ ನಿಂತ್ಕೊಳ್ಳೋಕೆ ಹೋಗ್ಬೇಡಿ. ದಯವಿಟ್ಟು ಹುಷಾರಾಗಿರಿ ಅಂತ ಹೇಳ್ತಾ ಈ ಒಂದು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.